ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರ, ಯುದ್ಧದ ಮೋಡ್ನಲ್ಲಿರುವಂತಹ ಟ್ರಂಪ್ ಸಿಕ್ಕವರನ್ನ ಕೆಣಕೊಂಡು ಹೋಗ್ತಾರೆ. ರಷ್ಯಾ ಚೀನಾ ಜೊತೆ ಕಿರಿಕ್ ಮಾಡಿಕೊಂಡ, ವೆನೆಜುವೆಲಾ ಅಧ್ಯಕ್ಷನನ್ನೇ ಕಿಡ್ನ್ಯಾಪ್ ಮಾಡಿಕೊಂಡು ಬಂದ, ಭಾರತಕ್ಕೂ ಕೂಡ ಬೆದರಿಕೆ ಹಾಕಿದ. ಈಗ ಇರಾನನ್ನೇ ಸರ್ವನಾಶ ಮಾಡೋದಕ್ಕೆ ಹೊರಟಿದ್ದಾರೆ. ವೀಕ್ಷಕರೇ, ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷ ಆಗಿರೋದು 2ನೇ ಬಾರಿ. ಆದರೆ ಹಿಂದಿನ ಸಲ ಶಾಂತ ಸ್ವಭಾವದವನಾಗಿದ್ದವ ಈಗ್ಯಾಕೆ ಹಿಂಗೆಲ್ಲ ಆಡ್ತಿದ್ದಾರೆ? ಇಷ್ಟೊಂದು ಯುದ್ಧದ ದಾಹ ಯಾಕಾಗಿ? ಇನ್ನೇನು ಇಸ್ರೇಲ್ನ ಖಮೇನಿಯನ್ನು ಮುಗಿಸೇ ಬಿಡ್ತಾರೆ ಅಂದ್ಕೊಳ್ತಿರುವಾಗಲೇ ಟ್ರಂಪ್ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಹೊರಗೆ ಬಿದ್ದಿದೆ. ಅದು ಅಮೆರಿಕ ಅಧ್ಯಕ್ಷನ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ವರದಿ. ಇಡೀ ಜಗತ್ತೇ ಕುತೂಹಲ ಹಾಗೂ ಆಶ್ಚರ್ಯದಿಂದ ಕೇಳ್ತಾ ಇರುವಂತಹ ವಿಷಯ ಅದು. ಎಸ್, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಯಾವಾಗ ಏನು ಬೇಕಾದರೂ ಆಗಿಬಿಡಬಹುದು. ಟ್ರಂಪ್ ಒಂದು ವಿಚಿತ್ರ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಟ್ರಂಪ್ ನಿಂತಲ್ಲೇ ನಿದ್ದೆಯನ್ನು ಮಾಡ್ತಾರೆ. ಭಾಷಣ ಮಾಡುವಾಗ ಅವರ ಬಾಯಿಯ ಬಲಭಾಗ ಅವರಿಗೆ ತಿಳಿಯದಂತೆಯೇ ಮುಚ್ಕೊಂಡು ಬಿಡುತ್ತೆ. ಅಷ್ಟಕ್ಕೂ ಏನಾಗ್ತಿದೆ ಟ್ರಂಪ್ ದೇಹದಲ್ಲಿ? ಟ್ರಂಪ್ಗೆ ಹೊಕ್ಕಿರುವಂತಹ ಆ ಕಾಯಿಲೆ ಯಾವುದು? ಅವರ ಜೀವಕ್ಕೆ ಅಪಾಯ ಇದೆಯಾ? ಎಲ್ಲದರ ಬಗ್ಗೆ ಪಿನ್ ಟು ಪಿನ್ ಆಗಿ ಮಾಹಿತಿಯನ್ನು ಕೊಡ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಪ್ರಪಂಚದ ತುಂಬ ಸದ್ದು ಮಾಡ್ತಾ ಇರೋ ಟ್ರಂಪ್ಗೆ ಈಗ 79 ವರ್ಷ ವಯಸ್ಸು. ಇತ್ತೀಚೆಗೆ ಡೈಲಿ ಬೀಸ್ಟ್ ಅನ್ನೋ ಪತ್ರಿಕೆ ಟ್ರಂಪ್ ಆರೋಗ್ಯಕ್ಕೆ ಸಂಬಂಧಿಸಿದ ಒಂದು ವರದಿಯನ್ನು ಬಿಡುಗಡೆ ಮಾಡಿತ್ತು. ಆ ವರದಿಯಲ್ಲಿ ಟ್ರಂಪ್ಗೆ ಪಾರ್ಶ್ವವಾಯು ಹೊಡೆದಿರಬಹುದು ಅನ್ನೋ ಅನುಮಾನ ಈಗ ತುಂಬ ಚರ್ಚೆಗೆ ಕಾರಣ ಆಗಿದೆ. ಕೇವಲ ಆ ಪತ್ರಿಕೆ ಅಷ್ಟೇ ಅಲ್ಲದೆ ವಾಷಿಂಗ್ಟನ್ ಸ್ಟೇಟ್ ಯೂನಿವರ್ಸಿಟಿಯ ಎಲ್ಸನ್ ಎಸ್ ಫ್ಲಾಯ್ಡ್ ಕಾಲೇಜ್ ಆಫ್ ಮೆಡಿಸಿನ್ನ ಪ್ರೊಫೆಸರ್ ಬ್ರೂಸ್ ಡೇವಿಡ್ಸನ್ ಕೂಡ ಇದೇ ಅನುಮಾನವನ್ನು ಹೊರಹಾಕ್ತಾ ಇದ್ದಾರೆ. ವೀಕ್ಷಕರ, ಇಲ್ಲಿ ಡೇವಿಡ್ಸನ್ ಅನುಮಾನಕ್ಕೆ ಬಲವಾದ ಕಾರಣ ಏನಂದ್ರೆ, ಇತ್ತೀಚೆಗೆ ಟ್ರಂಪ್ ದೇಹದಲ್ಲಿ ಕಂಡು ಬರ್ತಿರುವಂತಹ ಒಂದಷ್ಟು ವಿಚಿತ್ರಗಳು. ನೋಡಿ, ಸಾರ್ವಜನಿಕ ಕಾರ್ಯಕ್ರಮಗಳ ಸಮಯದಲ್ಲಿ ಟ್ರಂಪ್ ಇದ್ದಕ್ಕಿದ್ದಂತೆ ನಿದ್ರಾವಸ್ಥೆಯಲ್ಲಿ ಕಾಣಿಸ್ಕೊಳ್ತಾರೆ, ನಿಧಾನವಾಗಿ ಹೆಜ್ಜೆ ಹಾಕ್ತಾರೆ. ಜೊತೆಗೆ ನಡೆಯುವಾಗ ಪಕ್ಕದಲ್ಲಿರುವಂತಹ ಕಂಬಿಗಳನ್ನು ಹಿಡಿದುಕೊಂಡು ನಡೀತಾರೆ. ಕೆಲ ವೈದ್ಯರು ಇದು ಪಾರ್ಶ್ವವಾಯು ಚೇತರಿಕೆಗೆ ಕಾರಣವಾಗುವ ಲಕ್ಷಣಗಳು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಡೇವಿಡ್ಸನ್ ಟ್ರಂಪ್ ಅವರನ್ನು ವೈಯಕ್ತಿಕವಾಗಿ ಪರೀಕ್ಷೆ ಮಾಡಿಲ್ಲ, ಹಾಗಂತ ಇದನ್ನು ಸುಳ್ಳು ಅನ್ನೋದಕ್ಕೂ ಖಂಡಿತ ಸಾಧ್ಯ ಇಲ್ಲ. ಈ ವಿಷಯವನ್ನು ಅವರು ಬಯೋಗ್ರಾಫರ್ ಸಿಡ್ನಿ ಬ್ರೂಮೆಂಥಾಲ್ ಮತ್ತು ಇತಿಹಾಸಕಾರ ಸೀನ್ ವಿಲ್ಸೆಂಟ್ ಅವರೊಂದಿಗೆ ಪಾಡ್ಕ್ಯಾಸ್ಟ್ನಲ್ಲಿ ಚರ್ಚೆ ಮಾಡ್ತಾರೆ. ಈ ಪಾಡ್ಕ್ಯಾಸ್ಟ್ನಲ್ಲಿ ಟ್ರಂಪ್ ಅವರ ಪಾರ್ಶ್ವವಾಯು ದೇಹದ ಬಲಭಾಗವನ್ನು ನಿಯಂತ್ರಿಸುವ ಮೆದುಳಿನ ಎಡಭಾಗದಲ್ಲಿತ್ತು ಅಂತ ಡೇವಿಡ್ಸನ್ ಅಭಿಪ್ರಾಯ ಹಂಚಿಕೊಳ್ತಾರೆ. ಟ್ರಂಪ್ ತಮ್ಮ ಪಾದಗಳ ನಿಯಂತ್ರಣ ಕಳೆದುಕೊಳ್ಳುವಂತಹ ವಿಡಿಯೋಗಳು ಇದಕ್ಕೆ ಸಾಕ್ಷಿಯಾಗುತ್ತೆ. ಅಲ್ಲದೆ ಗಲ್ಫ್ ಕೋರ್ಸ್ನಲ್ಲಿ ಹೆಜ್ಜೆ ಹಾಕುವಾಗಲೂ ಟ್ರಂಪ್ ಕಾಲುಗಳ ಕಂಟ್ರೋಲ್ ತಪ್ಪಿ ಅಲ್ಲೇ ಕುಸಿದಿದ್ದಂತಹ ವಿಡಿಯೋ ಕೂಡ ಇದನ್ನು ಸತ್ಯ ಅಂತ ಹೇಳುತ್ತೆ. 6 ತಿಂಗಳ ಹಿಂದೆ ಅಂದರೆ 2025ರಲ್ಲಿ ಟ್ರಂಪ್ಗೆ ಪಾರ್ಶ್ವವಾಯು ಸಂಭವಿಸಿರಬಹುದು. ಆದರೆ ಇತ್ತೀಚೆಗೆ ಸ್ವಲ್ಪ ಅದರಿಂದ ಚೇತರಿಕೆಗೊಂಡಿದ್ದಾರೆ ಅಂತಲೂ ಹೇಳಲಾಗ್ತಿದೆ. ಪಾರ್ಶ್ವವಾಯು ರೋಗಿಗಳಿಗೆ ಸಾಮಾನ್ಯವಾಗಿ ಆಗಾಗ ಅಂದರೆ ಹಗಲಿನಲ್ಲಿ ಅತಿಯಾದ ನಿದ್ರೆ ಬರುತ್ತೆ. ಇದನ್ನು ವೈದ್ಯಕೀಯದಲ್ಲಿ ಅತಿನಿದ್ರೆ ಅಂತ ಹೇಳ್ತಾರೆ. ಟ್ರಂಪ್ನಲ್ಲಿ ಇದು ಕಂಡು ಬಂದಿರುವಂತಹ ಉದಾಹರಣೆಗಳು ತುಂಬ ಇದೆ. ಇದನ್ನು ಡೇವಿಡ್ಸನ್ ತುಂಬ ಡೀಟೇಲ್ ಆಗಿ ಹೇಳ್ತಾರೆ. ಜೊತೆಗೆ ಡೇವಿಡ್ಸನ್ ಮತ್ತೊಂದು ಉದಾಹರಣೆಯನ್ನು ಕೂಡ ಕೊಡ್ತಾರೆ. ಟ್ರಂಪ್ ಏರ್ಫೋರ್ಸ್ 1ನ ಮೆಟ್ಟಿಲುಗಳನ್ನು ತುಂಬ ಎಚ್ಚರಿಕೆಯಿಂದ ಇಳಿತಿರುವಂತಹ ದೃಶ್ಯ ಅದು. ಅಲ್ಲಿನ ಹ್ಯಾಂಡ್ಲರ್ಗಳನ್ನು ಹಿಡಿದು ಟ್ರಂಪ್ ನಿಧಾನವಾಗಿ ಕೆಳಗಿಳಿತಾ ಇದ್ರು. ಇದು ಅವರ ಎಡಮೆದುಳಿನ ಪಾರ್ಶ್ವವಾಯು ಚೇತರಿಕೆಯ ಸೂಚನೆ ಅಂತ ಡೇವಿಡ್ಸನ್ ಅಭಿಪ್ರಾಯ ಪಡ್ತಾರೆ.
ಆದರೆ ಟ್ರಂಪ್ ಇದನ್ನು ಸಾರ್ವಜನಿಕವಾಗಿ ಮುಚ್ಚಿಡೋದಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಆದರೂ ಕೂಡ 2024 ಜುಲೈನಲ್ಲಿ ಅಮೇರಿಕಾದ ಅಧ್ಯಕ್ಷರು ಈ ಸ್ಥಿತಿಯನ್ನು ಹೊಂದಿದ್ದಾರೆ ಅಂತ ಸ್ವತಃ ಅಮೇರಿಕಾದ ಶ್ವೇತ ಭವನವೇ ಒಪ್ಕೊಂಡಿದೆ. ಬಟ್ ಪಾರ್ಶ್ವವಾಯುವನ್ನು ದೃಢೀಕರಿಸುವಂತಹ ಯಾವುದೇ ಅಧಿಕೃತ ವೈದ್ಯಕೀಯ ದಾಖಲೆಯನ್ನು ಇದುವರೆಗೂ ಕೂಡ ಅವರು ಬಿಡುಗಡೆ ಮಾಡಿಲ್ಲ. ಹೀಗಾಗಿ ಇದನ್ನು ಖಾತ್ರಿಯಾಗಿ ಹೇಳೋದಕ್ಕೆ ಕೂಡ ಸಾಧ್ಯ ಇಲ್ಲ. ಇಷ್ಟೆಲ್ಲ ಇದ್ದರೂ ಕೂಡ ಟ್ರಂಪ್ ಇಷ್ಟೊಂದು ವಿಚಿತ್ರವಾಗಿ ಆಡ್ತಿರೋದು ಯಾಕಾಗಿ? ಕಡೆಯ ದಿನಗಳಲ್ಲಿ ಟ್ರಂಪ್ಗೆ ಒಂದು ವಿಚಿತ್ರ ಆಸೆ ಇತ್ತು ವೀಕ್ಷಕರೇ, ಹೇಗಾದರೂ ನೋಬೆಲ್ ಪ್ರೈಸನ್ನು ಪಡಿಬೇಕು ಅಂತ. ಟ್ರಂಪ್ ತುಂಬ ಪ್ರಯತ್ನ ಪಟ್ಟಿದ್ರು ಅದಕ್ಕಾಗಿ. ಆದರೆ ಅದು ಸಾಧ್ಯವಾಗದೇ ಇದ್ದಾಗ ಟ್ರಂಪ್ ಅದನ್ನು ಕಸಿದುಕೊಳ್ಳುವ ಹಂತಕ್ಕೆ ಈಗ ಬಂದಂಗಿದೆ. ಹಾಗಾದರೆ ಟ್ರಂಪ್ಗೆ ಈಗ ನೋಬೆಲ್ ಪ್ರಶಸ್ತಿ ದೊರಕಿದೆಯಾ? ಇಂಥದ್ದೊಂದು ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಆವರಿಸ್ಕೊಂಡಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಕಚೇರಿ ಶ್ವೇತಭವನ ಇರಾನ್ ಕುರಿತು ಪ್ರಮುಖ ಘೋಷಣೆಯನ್ನು ಮಾಡುತ್ತೆ. ಇರಾನ್ನಲ್ಲಿ 800 ಸಾವುಗಳನ್ನು ಅಮೆರಿಕ ನಿಲ್ಲಿಸಿದೆ, ಅಂದರೆ ಡೊನಾಲ್ಡ್ ಟ್ರಂಪ್ ನಿಲ್ಲಿಸಿದ್ದಾರೆ. ಪರಿಸ್ಥಿತಿಯನ್ನು ಮೇಲ್ವಿಚಾರಣೆ ಮಾಡಲಾಗ್ತಿದೆ ಅಂತ ಹೇಳ್ಕೊಳ್ತಾರೆ. ಜೊತೆಗೆ ಅಮೇರಿಕ ಇರಾನ್ ಮೇಲೆ ಯಾವುದೇ ದಾಳಿಯನ್ನು ಮಾಡೋದಿಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಿದೆ ಅಂತಲೂ ಅಲ್ಲಿ ಹೇಳಲಾಗುತ್ತೆ. ಆದರೆ ಇವೆಲ್ಲದರ ನಡುವೆ ಅಮೇರಿಕಾದಲ್ಲಿ ವಿಚಿತ್ರ ಬೆಳವಣಿಗೆಯನ್ನು ನಡೆಯುತ್ತೆ. ಅದೇನಪ್ಪ ಅಂದರೆ ಟ್ರಂಪ್ಗೆ ಶ್ವೇತಭವನದಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿ ನೀಡಲಾಗುತ್ತೆ. ಹಾಗಾದರೆ ಇರಾನ್ನಲ್ಲಿ ಸಾವುಗಳನ್ನು ನಿಲ್ಲಿಸಿದ್ದಕ್ಕಾಗಿ ಟ್ರಂಪ್ಗೆ ಈ ಪ್ರಶಸ್ತಿ ಸಿಗ್ತಾ? ಅದನ್ನು ನೊಬೆಲ್ ಸಮಿತಿಯಿಂದ ನೀಡಲಾಗಿದೆಯಾ ಅನ್ನೋ ಪ್ರಶ್ನೆ ಈಗ ತುಂಬ ಕಾಡ್ತಿದೆ. ಆದರೆ ಇವೆರಡೂ ಕೂಡ ನಡೆದಿಲ್ಲ. ವೆನೆಜುವೆಲಾದ ವಿರೋಧ ಪಕ್ಷದ ನಾಯಕಿ ಮಾರಿಯಾ ಕೊರೆನೋ ಮಚಾದೋ ಅವರು ಟ್ರಂಪ್ ಅವರನ್ನು ವೈಟ್ ಹೌಸ್ನಲ್ಲಿ ಮೀಟ್ ಮಾಡ್ತಾರೆ. ಅಲ್ಲಿ ಅವರಿಗೆ ತಮಗೆ ಸಿಕ್ಕಿದಂತಹ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಹಸ್ತಾಂತರ ಮಾಡ್ತಾರೆ. ಆದರೆ ಹೀಗೆ ಮಾಡೋದ್ರಿಂದ ನಿಜವಾಗಿಯೂ ಇಲ್ಲಿ ಟ್ರಂಪ್ಗೆ ಪ್ರಶಸ್ತಿ ಸಿಕ್ಕಂಗಾಗುತ್ತಾ? ಆದರೂ ಕೂಡ ಅಮೇರಿಕ ಅಧ್ಯಕ್ಷ ಮಾತ್ರ ತಾನೇ ಪ್ರಶಸ್ತಿ ಪಡೆದಿದ್ದೀನಿ ಅನ್ನುವಷ್ಟು ಸಂಭ್ರಮದಲ್ಲಿ ಕುಣಿತಾ ಇದ್ದಾರೆ. ಟ್ರಂಪ್ ಸಾರ್ವಜನಿಕವಾಗಿ ವೆನೆಜುವೆಲಾದ ವಿರೋಧ ಪಕ್ಷದ ನಾಯಕಿ ಮಾರಿಯಾ ಕೊರಿನಾ ಮೆಚಾದೋ ಅವರಿಗೆ ಧನ್ಯವಾದ ಹೇಳಿ ಪ್ರಶಸ್ತಿಯನ್ನು ಪರಸ್ಪರ ಗೌರವದ ಅದ್ಭುತ ಸೂಚಕ ಅಂತ ಕರೀತಾರೆ. ಜೊತೆಗೆ ಮಚಾದೋ ಟ್ರಂಪ್ ಅವರಿಗೆ ತಮ್ಮ ನೊಬೆಲ್ ಶಾಂತಿ ಪ್ರಶಸ್ತಿ ಪದಕವನ್ನು ನೀಡೋದಾಗಿ ಕೂಡ ಹೇಳ್ತಾರೆ. ಆದರೆ ಅದನ್ನು ಟ್ರಂಪ್ ನಿಜವಾಗಿಯೂ ಸ್ವೀಕರಿಸಿದ್ದಾರಾ? ಇನ್ನೂ ನಿರ್ಧಾರ ಗೊತ್ತಾಗಿಲ್ಲ. ಒಟ್ಟಿನಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಗಿಟ್ಟಿಸ್ಕೊಳ್ಬೇಕು ಅಂದ್ಕೊಂಡಿದ್ದ ಟ್ರಂಪ್ ಆಸೆ ಈಡೇರ್ದಂಗೆ ಆಗಿದೆ. ವೀಕ್ಷಕರ, ಒಂದು ದೇಶದ ವಿರೋಧ ಪಕ್ಷ ಅಧಿಕಾರಕ್ಕಾಗಿ ಶತ್ರು ದೇಶಗಳೊಂದಿಗೆ ಕೈ ಜೋಡಿಸಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ನಮ್ಮಲ್ಲೂ ಪದೇ ಪದೇ ವಿದೇಶಿ ಪ್ರವಾಸ ಮಾಡುವಂತಹ ದೇಶದ್ರೋಹಿಗಳಿದ್ದಾರೆ. ಭಾರತದಲ್ಲಿ ಸರ್ಕಾರವನ್ನು ಉರುಳಿಸೋಕೆ ಶತ್ರುಗಳೊಂದಿಗೆ ಇದೇ ರೀತಿಯ ಸಂಚನ್ನು ನಡೆಸ್ತಾ ಇಲ್ಲ ಅವರೆಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ಏನೇ ಆದರೂ ಇಷ್ಟೆಲ್ಲ ಆರೋಗ್ಯ ಸಮಸ್ಯೆ ಇರೋ ಟ್ರಂಪ್ ತನ್ನ ಕೊನೆಯ ಕಾಲದಲ್ಲಿ ಈಗ ಆಡ್ತಿರೋದನ್ನು ನೋಡಿದ್ರೆ ಖಂಡಿತ ಇದು ಒಳ್ಳೆಯದಕ್ಕನ್ನಿಸ್ತಾ ಇಲ್ಲ. ವೀಕ್ಷಕರ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.